ईश्वर बाहुबली भगवान की जय। द्वादशांग जिनवानी माता की जय। अंतिम श्रुत केवली आचार्य भगवान श्री भद्रबाहुजी मुनि महाराज की जय। सिद्धांत चक्रवर्ती आचार्य भगवान श्री नेमिचंद्र जी मुनि महाराज की जय। चारित्र्य चक्रवर्ती धर्म साम्राज्य नायक मुनिकुल पितामह योगींद्र चूड़ामणि 20वीं शताब्दी के प्रथम आचार्य भगवान श्री शांति सागर जी मुनि महाराज की जय। दीक्षा गुरु शांत मूर्ति वात्सल्य रत्नाकर गुरुवर आचार्य भगवान श्री सन्मति सागर जी मुनि महाराज की जय। परम पूज्य आचार्य भगवान श्री विद्यासागर जी मुनि महाराज की जय। परम पूज्य आचार्य श्री वर्धमान सागर जी मुनि महाराज की परम पूज्य निर्यापक श्रमण मुनिवर श्री धर्म सागर जी मुनि महाराज की जय। अहिंसा परमो धर्म की बोले विद्यासागर मुनि महाराज की। ಅನಾದಿ ಕಾಲದಿಂದ ಇಡೀ ವಿಶ್ವದೊಳಗ ನಾವು ನೀವು ಎಲ್ಲರೂ 84 ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣ ಮಾಡುತ್ತಾ ಈ ವರ್ತಮಾನ ಪರ್ಯಾಯದಲ್ಲಿ ಬಂದಿದ್ದೇವೆ. ಅಂಥ ಪರಿಸ್ಥಿತಿದೊಳಗೆ ನಾವು ನೀವು ಈ ಪರ್ಯಾಯ ತಕ ನಮ್ಮ ಆತ್ಮಕಲ್ಯಾಣ ಮಾಡ್ಕೊಳಕ್ಕೆ ಸಾಧ್ಯ ಯಾಕೆ ಆಗಿಲ್ಲ ಅಂದ್ರೆ ನಮಗೆ ನಮ್ಮ ಆತ್ಮಹಿತದ ಬೋಧ ಆಗಿಲ್ಲ. ಆ ವಿಷಯದೊಳಗೆ ನಾವು ಯಾವಾಗ ವಿಚಾರ ಮಾಡಿಲ್ಲ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಸದ್ಯ ಯಾವ ಪರ್ಯಾಯದೊಳಗಿದ್ದೇವೆ, ಮುಂದೆ ಎಲ್ಲಿ ಹೋಗಬೇಕು, ಅಲ್ಲಿ ಮುಟ್ಟುವಂಥ ಮಾರ್ಗ, ಆ ದಾರಿ ಯಾವ ಪ್ರಕಾರದಿಂದ ಯಾವ ಉಪಾಯದಿಂದ ಪ್ರಾಪ್ತ ಆಗಬಹುದು, ಮತ್ತು ಆ ಸಲುವಾಗಿ ನಾವು ನೀವು ಏನು ಮಾಡಬೇಕಂದ್ರೆ ಆ ಪ್ರಕರಣದೊಳಗೆ ಆ ವಿಷಯದೊಳಗೆ ನಾವು ಯಾವಾಗ ವಿಚಾರ ಮಾಡಿಲ್ಲ. ಕನ್ನಡ ಬರ್ಕೈತೇನು ಸ್ವಲ್ಪ ಸ್ವಲ್ಪ? ಹಾಂ, ನನಗೆ ನಮ್ಮ ಕನ್ನಡ ಅಂದ್ರೆ ಬಡಂಗದಾಗಿನ ಮಮ್ಮುಕಾಳ ಬಡಂಗ ಇರ್ತಿದ್ದೇನೆ. ಈ ಕಡೆ ಬಡಂಗ ಚಿರ್ಮುರಿ 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 ಬಡಂಗ ಇರಂಗಿಲ್ಲ. ಚೋಡ ಚೋಡ ನಮ್ಮ ಕನ್ನಡ ಅಂದ್ರೆ ಚೋಡಾದಾಗಿನ ಮಮ್ಮುಕಾಳ. ಹಾಂ, ಎಳ್ಳಕಾಳ ಅಂದ್ರೂ ನಡಿಬಹುದು. ಕಡ್ಲಿಕಾಳು ಭಾಳ ದೊಡ್ಡದಾಯಿತು. ಹಾಂ, ಅಸಗ ಎಳ್ಳಕಾಳ ಅಂದ್ರಿ. ಆದರೆ ವರ್ತಮಾನ ಕಾಲ ಬಹಳಷ್ಟು ವಿಷಮ ಕಾಲ. ಈ ವರ್ತಮಾನ ಪಂಚಮ ಕಾಲ ಬಹಳ ವಿಷಮ. ಈ ಕಾಲದೊಳಗೆ ಬಹಳ ಕಷಾಯ ಉದ್ರೇಕ ಆಗಬಹುದು. ಭಾಳಷ್ಟು ಮಿಥ್ಯಾತ್ವ ಪ್ರವಾಹ ಮತ್ತು ಪ್ರಭಾವ ಎರಡೂ ಕಾಣಬಹುದು. ಅಂಥದ್ರೊಳಗೆ ನಾವು ನೀವು ಎಲ್ಲರೂ ವೀತರಾಗದೇವ್ ಸಿದ್ಧಾಂತ ಶಾಸ್ತ್ರ ಮತ್ತು ನಿರ್ಗ್ರಂಥ ಗುರುಗಳು ಹೇಳಿದಂಥ ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗ ತಿಳ್ಕೊಬೇಕಂದ್ರೆ ಆ ಸಲುವಾಗಿ ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಏನು ಮಾಡಬೇಕು? ಸ್ವಾಧ್ಯಾಯ ಅಂದರೆ ಏನು ಮಹಾರಾಜ? ಏನು ಮಾಡಬೇಕು? ಕಾಮಿಕ್ಸ್ ಓದಬೇಕು? ಇಲ್ಲ. ಪತ್ರಿಕೆ ಓದಬೇಕು? ಇಲ್ಲ. ಪೂರ್ವಾಚಾರ್ಯರ ಬರೆದಂಥ ಹೇಳ್ದಂಥ ಶಾಸ್ತ್ರಗಳನ್ನು ಓದಬೇಕು. ಏನು ಮಾಡಬೇಕು? ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆದ್ರೆ ನಾವು ಇಂದು ತನಕ ಯಾಕೆ ಮಾಡಿಲ್ಲ? ನೀತಿಕಾರರು ಒಂದು ಭಾಳ ಸುಂದರವಾಗಿ ಒಂದು ಗಾದೆಯ ಮಾತು ಹೇಳಿರುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಒಂದು ಭಾಳ ಸುಂದರ ಶ್ಲೋಕ ಹೇಳಿರುತ್ತಾರೆ. ಅವ್ರು ಹೇಳಿರುತ್ತಾರೆ, ಸರೋವರದೊಳಗೆ ಕೆರೆ ಇರ್ತಿದಲ್ಲ, ಕೆರೆ ಸರೋವರದೊಳಗೆ ಭಾಳಷ್ಟು ಕಮಲ್ ಹೂವು. ಆ ಕಮಲ್ ಹೂವು ಸಮೂಹದಲ್ಲಿ ಒಂದು ಕಮಲ ಸರೋವರ ದಂಡಿಗೆ ಅಲ್ಲ, ಹಾಂ, ಸರೋವರ ದಂಡಿಗೆ ಒಂದು ಸರೋವರ ಕೊನೆಗೆ ಒಂದು ಕಮಲ್ ಹೂವು ಇರುತ್ತದೆ. ಅದ್ರೊಳಗೆ ಒಂದು ಭ್ರಮರ ಹಾಂ, ಏನಂತೀರಿ? ಹಾಂ, ಏನ? ತುಂಬಿ ಭ್ರಮರ ತಿಳಿತಲ್ರಿ? ಹಾಂ, ಹಿಂದಿನ ನಾ ತಿಳ್ಕೊತೇನೆ. ಪೈಲ ನೀವು ತಿಳ್ಕೊರಿ, ಹಿಂದಿನ ನಾ ತಿಳ್ಕೊತೇನು. ಭುಂಗಿ ಇರಲಿ ಭ್ರಮರ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಭ್ರಮರ ಅನ್ನುತ್ತಾರೆ. ಒಂದು ಭ್ರಮರ ಆ ಕಮಲ ಹೂವದಲ್ಲಿ ಕೂತಿರ್ತಾ ಅದ್ರ ಮಕರಂದ, ಅದ್ರ ಪರಾಗಕನ ಸೇವನೆ ಮಾಡ್ತಾ ಇತ್ತು. ರಾತ್ರಿ ಆಯಿತು, ಸೂರ್ಯಾಸ್ತ ಆದ ಕೂಡಲೇ ಕತ್ಲೆ ಆಯಿತು. ಕತ್ಲೆ ಆದ ಕೂಡಲೇ ಆ ಕಮಲ್ ಹೂವನ ಏನು ಪಾಕಳಿ ಏನಂತಾರೆ ಅದೆಲ್ಲ ಬಂದಾಗಿ ಹೋಯಿತು. ಅರಳಿ ಬಂದಾಯಿತು, ಅದ ಮುಚ್ಚಿ ಹೋಯಿತು. ಹಾಂ, ಅದಕ್ಕೆ ಕಮಲ್ ಹೂವದೊಳಗೆ ಅದ ಭ್ರಮರ ಒಳಗೆ ಕೊತ್ತು ಬಿಡ್ತು.
ಮತ್ತೇನು ವಿಚಾರ ಮಾಡ್ತಾ ಇದೆ? ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇಶ್ಯತಿ ಹಸಸ್ಯತಿ ಪಂಕಜಶ್ರೀ. ಅರ್ಥಾತ್ ಈ ರಾತ್ರಿ ಹೊಂಟಿ ಹೋಗೋದೈತಿ, ಭವಿಷ್ಯತಿ ಸುಪ್ರಭಾತಂ, ಮತ್ತು ಸುಪ್ರಭಾತ ಬೇಗ ಆಗೋದೈತಿ. ಭಾಸ್ವಾನ್ ಉದೇಶತಿ, ಪೂರ್ವ ದಿಶೆ ಈ ಕಡೆ ಅಲ್ರಿ, ಬೇಗದಿಂದ ಸೂರ್ಯೋದಯ ಆಗೋದೈತಿ, ಆದ್ದರಿಂದ ಸುಪ್ರಭಾತ ಆಗೋದೈತಿ. ಇತ್ತಂ ವಿಚಿಂತೆಯತಿ ಕೋಶಗತೆ ದ್ವಿರೇಫೆ. ದ್ವಿರೇಫ್ ಅಂದ್ರೆ ಭ್ರಮರ್ ಹುಳ. ಈ ಪ್ರಕಾರ ಆ ಕಮಲ ನಾಳದಲ್ಲಿ ಕೂತ ಆ ಭ್ರಮರ್ ಹುಳ ವಿಚಾರ ಮಾಡುತ್ತದೆ. ಏನಂತ ವಿಚಾರ ಮಾಡ್ತಾ ಇದೆ? ರಾತ್ರಿರ್ಗಮಿಷ್ಯತಿ, ರಾತ್ರಿ ಹೋಗೋದೈತಿ, ಮತ್ತೆ ಸುಪ್ರಭಾತ್ ಆಗೋದೈತಿ, ಹೊತ್ತುದೇ ಆಗೋದೈತಿ. ಈ ಪ್ರಕಾರ ಎಲ್ಲ ವಿಚಾರ ಮಾಡ್ಕೋತ ಅಲ್ಲಿ ಕೂತಿರ್ತಾ ಆ ಭ್ರಮರ ನಾಳೆ ಮತ್ತು ನಾ ಆಕಾಶದೊಳಗೆ ನಭಾಗಂದಳದೊಳಗೆ ಏನು ಮಾಡುತ್ತಾ ಇದ್ದೇನೆ? ಮುಕ್ತ ಸಂಚಾರ ಮಾಡುತ್ತೇನೆ. ಈ ಪ್ರಕಾರ ಎಲ್ಲ ವಿಚಾರ ಮಾಡ್ಕೋತಾ ಕಲ್ಪನೆ ಮಾಡ್ಕೋತಾ ಭ್ರಮರ ಆ ಕಮಲ ಹೂವದಲ್ಲಿ ಕೊತ್ತು ಬಿಡ್ತಿದೆ. ಅದ ಸಮಯದಲ್ಲಿ ರಾತ್ರಿ ದಿವಸದೊಳಗೆ ಎಲ್ಲ ಕಾಡದೊಳಗೆ ತಮ್ಮ ಹೊಟ್ಟೆ ತುಂಬಿ ನೀರು ಕೊಡಿ ಸಲುವಾಗಿ ಒಂದು ಆನೆ ಬರುತ್ತದೆ. ಏನ ಆನೆ? ಅಲ್ಲಿ ಆನೆ ಬಂದ ಹೊಟ್ಟೆ ತುಂಬಿ ಸಾಕಷ್ಟು ನೀರು ಕುಡಿದು ಹೋಗೋ ಪ್ರಸಂಗದೊಳಗೆ, ಹಿಂದೆ ತಿರುಗ ಹೋಗೋ ಪ್ರಸಂಗದೊಳಗೆ ಹೋಗ್ತಾ ಹೋಗ್ತಾ ಆ ಕಮಲ ಹೂವಿಗೆ ತಮ್ಮ ಸೊಂಡೆಯಿಂದ ಏನಾಗ್ತೈತಿ? ಕಿತ್ಕೋತೈತಿ. ಸೊಂಡೆ ಅಲ್ರಿ, ಏನಂತೀರಿ? ಸೊಂಡೆಯಿಂದ ಆ ಕಮಲ ಹೂವು ಕಿತ್ಕೋತೈತಿ. ಯಾ ಕಮಲ ಹೂವು? ಯೋಗದಿಂದ ಯಾತ್ರೊಳಗದ ಭ್ರಮರ ಹುಳ ಕೊತ್ತಿರ್ತೈತಿ. ಯೋಗದಿಂದ ಅದ ಕಮಲ ಹೂವು ಅದು ಸೊಂಡೆಯಲ್ಲಿ ಹಿಡ್ಕೊಂಡು ಕಿತ್ತಿ ತಗೋತೈತಿ, ಬಾಯಾಗ ಹಾಕಿ ಬಿಡ್ತೈತಿ. ಅಯ್ಯೋ ಪಾಪ, ಅಯ್ಯೋ. ಏನು ಮಾಡ್ತದ? ಅದು ಕಮಲ ಹೂವು ಬಾಯಲ್ಲಿ ಬಿಟ್ಟು ತಿಂದು ಬಿಡ್ತು. ಹಂತ ಹಂತ ನಲಿ ನಿಮ್ಮ ಗಜಮುಜ್ಜಹಾರ ಅಂತಕ್ಕೆ ಏನು ಹೇಳ್ತಾರು? ಹಂತ ಹಂತ ನಲಿ ನಿಮ್ಮ ಗಜಮುಜ್ಜಹಾರ. ಅಂದ್ರೆ ಭಾಳ ಖೇದ ಆಗುತ್ತದೆ, ಭಾಳ ದುಃಖದ ಪ್ರಸಂಗ. ಅಂದರೆ ಏನ? ಭಾಳಷ್ಟು ದುಃಖದ ಖೇದದ ಪ್ರಸಂಗ. ಮತ್ತು ಆನೆ ಕಮಲ ನುಂಗಿ ಬಿಡ್ತು, ತಿಂದು ಬಿಡ್ತು. ಅಂಥ ಪ್ರಸಂಗದೊಳಗೆ ನಾಳೆ ಹಿಂಗೆ ಆಗ್ತೈತಿ, ಹಿಂಗೆ ಮಾಡುತ್ತೇನೆ ಇಂಥ ವಿಚಾರ ಮಾಡ್ಕೋತ ಕೂತಿರ್ತಾ ಆ ಭ್ರಮರ ಆನೆ ಹೊಟ್ಟೆಯಲ್ಲಿ ಹೋಗಿಬಿಡ್ತು, ಸತ್ತು ಹೋಯಿತು. ಅದ ಪ್ರಕಾರ ಮನುಷ್ಯ ಏನು ಮಾಡ್ತಾ ಇದ್ದ? ಇನ್ನಷ್ಟು ಕಾಲ ಹೋಗಲಿ, ನಾನು ಮುಂದೆ ಮಂದಿರಕ್ಕೆ ಹೋಗುತ್ತೇನೆ, ಇನ್ನಷ್ಟು 4 ವರ್ಷ ಹೋಗಲಿ, ನನ್ನ ಮಕ್ಕಳದ ಮದುವೆ ಮಾಡ್ಕೊಂಡ ಆಯಿಂದ ನಾ ವಾಸಕ್ಕೇನಂತೀರಿ? ವಾಸ ಅಂತೀರಲ್ರಿ. ಆಯಿಂದ ನಾ ವಾಸ ಮಾಡುತ್ತೇನೆ, ಇನ್ನೊಂದು ಸ್ವಲ್ಪ ನನಗೆ ಮೊಮ್ಮಕ್ಕಳು ಬಂದ್ರಂದ್ರೆ ನಾನು ಏನು ಮಾಡುತ್ತೇನೆ? ಅನುವ್ರತ ಧಾರಣ ಮಾಡ್ಕೋತೇನೆ. ಇನ್ನಷ್ಟು ಮೊಮ್ಮಕ್ಕಳನ್ನ ಮದುವೆ ಮಾಡ್ಕೊಂಡ ಆಯಿಂದ ನಾ ದೀಕ್ಷೆ ಪಡ್ಕೊಳ್ಳುತ್ತೇನೆ. ಈ ಪ್ರಕಾರ ಎಲ್ಲ ಕಲ್ಪನೆ ಮಾಡುತ್ತಾ ಮನುಷ್ಯನ ಜೀವನ ಒಂದು ದಿವಸ ಮೃತ್ಯುರೂಪಿ ಆನೆ ಬಾಯಲ್ಲಿ ಹೋಗಿಬಿಡುತ್ತದೆ ಅಲ್ರಿ. ಕನ್ನಡ ಬರ್ಕೈತಲ್ರಿ? ನಿಮ್ಮ ಹಾಸನದ ಪ್ರಭಾವ. ಮನುಷ್ಯ ಇದೇ ಪ್ರಕಾರ ವಿಚಾರ ಮಾಡ್ಕೊತಾ ತಮ್ಮ ಎಲ್ಲ ಇಡೀ ಜೀವನ ಕಳೆದು ಬಿಡ್ತಾನು, ಹಾಗಿಸಿಬಿಡ್ತಾನು. ಆದ್ರೆ ಎಲ್ಲ ಅನಾದಿ ಕಾಲದಿಂದ ನಮ್ಮ ಎಲ್ಲ ಮನುಷ್ಯ ಪರ್ಯಾಯ ಇದೇ ಪ್ರಕಾರ ಹೊಂಟು ಹೋಗಿದ್ದಾವೆ. ಆ ಸಲುವಾಗಿ ವರ್ತಮಾನ ಕಾಲದಲ್ಲಿ ಸ್ವಲ್ಪ ಸ್ವಾಧ್ಯಾಯ ಮಾಡಿ, ನಮ್ಮ ಶಕ್ತಿ ಪ್ರಕಾರ ಸ್ವಾಧ್ಯಾಯ ಮಾಡಿಕೊಂಡ ಮಹಾಪುರುಷರ ಮಹಾಸತಿಯವರು ಅವ್ರ ಜೀವನ ಪರ್ಯಾಯ, ಅವ್ರ ಜೀವನ ಚರಿತ್ರೆ ತಿಳ್ಕೊಂಡ ನಾವು ಅವರಂಗೆ ಆಗಬೇಕಂತ ಸ್ವಲ್ಪ ಪ್ರಥಮಾನುಯೋಗರ ಓದ್ರಿ. ಭಾಳ ಕ್ಲಿಷ್ಟ ಅಂತ ಗ್ರಂಥ ಇರಲಿ, ನ್ಯಾಯ ಗ್ರಂಥ, ಕರ್ಣಾನುಯೋಗ, ಗಣಿತೀಯ ವಿಷಯ ಇದ್ದಂಥ ಜೀವಕಾಂಡ, ಕರ್ಮಕಾಂಡ, ತ್ರಿಲೋಕಸಾರ, ತ್ರಿಲೋಕ ಪಣ್ಣತಿ, ಜಂಬೂದ್ವೀಪ ಪಣ್ಣತಿ ಇಂಥ ಎಲ್ಲ ಗ್ರಂಥಗಳು ಬಿಟ್ಟು ಬಿಡ್ರಿ. ಅಷ್ಟೇ ಪ್ರಥಮಾನುಯೋಗ ಗ್ರಂಥದ ಅಧ್ಯಯನ ಮಾಡಿರಿ. ಶ್ರೇಣಿಕ್ ಚರಿತ್ರ, ಚೇಲ್ನಾ ರಾಣಿ ಅವರು ಎಷ್ಟು ಕಷ್ಟಪಟ್ಟಂತೆ ಜೀವನ ಅವ್ರದ. ರಾಣಿ ಇದ್ರೂ ತಮ್ಮ ಯಜಮಾನರಿಗೆ ಧರ್ಮದಾರಿ ಪ್ರಾಪ್ತ ಆಗಬೇಕಾದ ಸಲುವಾಗಿ ಅವ್ರು ಎಷ್ಟು ಪ್ರಯತ್ನ ಮಾಡ್ರು. ನೀವು ಮಾಡ್ತೀರಿ? ನಿಮ್ಮ ಯಜಮಾನರು ಮಂದಿರಕ್ಕೆ ಬರಬೇಕಂತ ನೀವೇನು ಪ್ರಯತ್ನ ಮಾಡ್ತೀರಿ? ಅವ್ರಿಗೆ ಪ್ರೇರಣೆ ಕೊಡ್ತೀರಿ?
ನಮ್ಮ ಮಕ್ಕಳ ಭಾಳಷ್ಟು ಸಂಸ್ಕಾರಶೀಲ ಧಾರ್ಮಿಕರಾಗಬೇಕಂತ ಪ್ರಯತ್ನ ಮಾಡುವಂಥ ಎಷ್ಟು ತಾಯಿ ತಂದೆಯವರು ಇಲ್ಲಿ ಕೂತಾರು ಹೇಳ್ರಿ? 1 2 2.5 ಚಲೋ ಅದ ಭಾಳಷ್ಟು ಕೈ ಮ್ಯಾಗ ಆಗಿದ್ದಾವೆ. ಆದ್ರೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಗುರುಗಳು, ನಮ್ಮ ಜೀವನದ ಭಾಗ್ಯವಿದಾತ ಆದಂಥ ನಮ್ಮ ಗುರುಗಳು ಸತತವಾಗಿ ಹೇಳ್ತಿದ್ರು ಏನತ್ತ, ತಮ್ಮ ಮಕ್ಕಳಿಗೆ ಭಾಳಷ್ಟು ಸಂಪತ್ತಿ ಕೊಡು ಪಾಲ್ದ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಏನು ಕೊಡ್ರಿ? ಭಾಳಷ್ಟು ಸಂಸ್ಕಾರ ಕೊಡು ಪಾಲ್ದ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡ್ರಿ. ಆ ಸಂಸ್ಕಾರ ಕೊಡೋ ಸಲುವಾಗಿ ಮೊದಲು ನೀವು ಸ್ವಾಧ್ಯಾಯ ಮಾಡಬೇಕು, ಜಿನ್ವಾನಿ ಅಧ್ಯಯನ ಮಾಡಬೇಕು. ನಮ್ಮ ಜೀವನದೊಳಗೆ ನಮ್ಮ ದುಃಖಕ್ಕೆ, ನಮ್ಮ ಖೇದ ಭಾವನೆ ಆಗಲಾಕ ನಮ್ಮ ಅಜ್ಞಾನ ಕಾರಣಭೂತ. ನೀವು ಕಡ್ಲಿ ಬ್ಯಾಳೆದ ಏನು ಮಾಡ್ತೀರಿ? ಉಪ್ಪ ಖಾರ ಅಕ್ಕಿ ಏನು ಮಾಡ್ತೀರಿ? ಏನಂತೀರಿ ಅದಕ್ಕೆ? ಆ ಕಡೆ ಮಹಾರಾಷ್ಟ್ರದೊಳಗೆ ಕರ್ನಾಟಕ ಬೌಂಡ್ರಿ ಮ್ಯಾಗ ಎಲ್ಲ ಅದಕ್ಕೆ ಝುಣ್ಕೆ ಅಂತಾರೆ. ಝುಣ್ಕ ನೀವು ಅಂತೀರಿ, ಝುಣ್ಕ ಅಂತೀರಿ. ಹಾಂ, ಚಲೋ ಆಯಿತು, ಭಾಳ ಚಲೋ ಆಯಿತು. ಝುಣ್ಕೆ ಮಾಡ್ತೀರಲ್ರಿ? ತಿಂದಿರಿ? ಝುಣ್ಕೆ ತಿಂದಿರಿ? ಮಾಡೀರಿ ನೀವು? ಹಾಂ. ಒಮ್ಮೆ ಏನಾಯಿತು, ಒಬ್ಬ ತಂದೆ ತಮ್ಮ ಮಗುವಿನ ಸಲುವಾಗಿ ಮದುವೆ ಮಾಡಬೇಕಂತ ಹುಡುಗಿ ನೋಡಕ್ಕೆ ಹೋಗ್ಯಾರು. ವಧು ಆಗುವಂಥ ಯುವತಿಯನ್ನು ನೋಡಕ್ಕೆ ಹೋಗಿದ್ರು. ನಾ ಮೊದಲೇ ಹೇಳಿದ್ನ, ನಂಗೆ ಕನ್ನಡ ಬರಂಗಿಲ್ಲ, ಏನಾದರೂ ತಪ್ಪಾದ್ರೆ ನೀವು ತಿಳ್ಕೊಬೇಕು, ಕ್ಷಮಿಸಬೇಕು. ಹಾಂ ರೀ, ಅರ್ಥ ಆಗ್ತಾ ಇದೆ ಅಲ್ರಿ? ಏನು ಹೇಳ್ತಿದ್ನು? ಹಾಂ, ತಮ್ಮ ಮಗುವಿನ ಮದುವೆ ಮಾಡೋ ಸಲುವಾಗಿ ಒಂದು ಯುವತಿ, ವಿವಾಹ ಯೋಗ್ಯ ಯುವತಿ ನೋಡಕ್ಕೆ ಕಂಡಾಕ ಹೋಗಿದ್ರು. ಅಂಥ ಪ್ರಸಂಗದೊಳಗೆ ಎಲ್ಲ ಔಪಚಾರಿಕತೆ ಆದು. ಚಹಾ, ಫವೆ, ಏನಂತೀರಿ? ಅವಲಕ್ಕಿ, ಪೋಹೆ. ಹಾಂ, ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಬೌಂಡ್ರಿ ಅವ್ರ ಮನುಷ್ಯರು ಅಂತಾರೆ ಫವೆ. ಚಹಾ ಮತ್ತು ಅವಲಕ್ಕಿ, ಪೋಹೆ ಅದೆಲ್ಲ ಔಪಚಾರಿಕತೆ ಆಯಿತು. ಆದ್ರೆ ಆ ಯುವತಿ ಉಡಿಯಲ್ಲಿ ಬಾಳಿಕೈ ಹಾಕ್ತಾರಲ್ರಿ, ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಯಾಕಂದ್ರೆ ಅನುಭವಿ ಮನುಷ್ಯರ ನಡುವೆ ಗೊತ್ತಾ, ಕೇಳಿ ಗೊತ್ತಾ, ಮಾಡಿ ಗೊತ್ತಿಲ್ಲ. ಅದರದ್ದೆಲ್ಲ ಔಪಚಾರಿಕತೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ ಕೂಡಲೇ ಸ್ವಲ್ಪ ಪ್ರಶ್ನೋತ್ತರ ಅಲ್ರಿ. ಮಗುವಿನ ತಂದೆಯವರು ಕೇಳಿದ್ರು, ಈ ನಿಮ್ಮ ಹೆಸರೇನು, ನಿಮ್ಮ ತಾಯಿ ತಂದೆಯವ್ರ ಹೆಸರೇನು, ನಿಮ್ಮ ಹುಟ್ಟುಹಬ್ಬ ಡೇಟ್ ಏನು, ಮತ್ತು ನಿಮ್ಮ ಶಿಕ್ಷಣ ಏನು, ಇಂಥ ಎಲ್ಲ ಪ್ರಶ್ನೆಗಳು, ಭಾಳಷ್ಟು ಪ್ರಶ್ನೆ ಕೇಳಿದ್ರು. ಎಲ್ಲ ಆಕೆ ಯುವತಿ ಭಾಳಷ್ಟು ಚೆನ್ನಾಗಿ ಉತ್ತರ ಕೊಟ್ಟಳು. ಅಂತಕ್ಕೆ ಆ ಹುಡುಗನ ಮಗುವಿನ ಅಪ್ಪ ತಂದೆಯವ್ರ ಕೇಳಿದ್ರು, ಶಿಕ್ಷಣ ಭಾಳ ಚೆನ್ನಾಗಿ ಆಗೈತಿ, ಆದ್ರನ್ನ ಸ್ಪೆಷಲಿಟಿ ಏನ, ವಿಶೇಷತೆ ಏನು? ಆ ಹುಡುಗಿ ಹೇಳಿದಳು, ಹುಡುಗಿ ಅಂತಾರಿ, ಹುಡುಗಿ ಅಲ್ರಿ, ಆ ಹುಡುಗಿ ಹೇಳಿದಳು, ನೋಡ್ರಿ, ನಾನು ಪಾಕಕಲಾ ವಿಶೇಷಜ್ಞ, ನಂದು ವಿಶೇಷ ಡಿಗ್ರಿ, ಸ್ಪೆಷಲಿಟಿ ಏನೈತಿ? ಪಾಕಕಲಾ ವಿಶೇಷಜ್ಞ, ಅಡುಗೆ, ಪಾಕಕಲಾ ಅಡುಗೆದೊಳಗೆ. ಹುಡುಗನ ತಂದೆಯವರು ಭಾಳ ಖುಷಿ ಆದರು. ಯಾಕ? ಅವ್ರ ಹೆಂಡತಿ ಭಾಳ ವರ್ಷ ಮೊದಲು ತೀರ್ಕೊಂಡಿದ್ರು. ಅವ್ವಾ, ಆ ಮಗುವಿನ ತಾಯಿ ಭಾಳ ವರ್ಷದಿಂದ ತೀರ್ಕೊಂಡಿದ್ರು. ಈ ಮಗ ಮತ್ತು ಅಪ್ಪ ಹೊಟ್ಟೆ ಸಲುವಾಗಿ ಭಾಳ ನೋವಾಗಿದ್ರು, ಭಾಳ ಕಷ್ಟಪಟ್ಟಂತೆ ಎಲ್ಲ ಕೆಲಸ ಮಾಡ್ತಿದ್ರು, ಹೆಂಗೆ ಬಂದಂಗೆಲ್ಲ ಮಾಡ್ತಿದ್ರು. ಇನ್ನು ಸೊಸೆ ಸಿಕ್ಕಿದ್ರೆ ಎಂಥ ಸೊಸೆ? ಪಾಕಕಲಾ ವಿಶೇಷಜ್ಞ ಸೊಸೆ. ನೋಡ್ರಿ, ಅಂಥವು ತಾಯಿ ಅವ ತಂದೆ ಇಷ್ಟು ಕೇಳಿದ ಮ್ಯಾಗ ಸಂತೋಷ ಆಗಿಲ್ಲ. ಏನು ಕೇಳಿದ್ರು? ಮತ್ತು ಆ ಹುಡುಗಿಗೆ ಮತ್ತು ಪ್ರಶ್ನೆ ಕೇಳಿದ್ರು, ಪಾಕಕಲಾ ವಿಶೇಷಜ್ಞ ಆಗಿದ್ರಿ ನಿಮ್ಗೆ ಏನೇನು ಬರ್ತೈತಿ? ಏನು ಕೇಳಿದ್ರು? ಪಾಕಕಲಾದೊಳಗೆ ನಿಮ್ಗೆ ಏನೇನು ಬರ್ತೈತಿ? ಆ ಹುಡುಗಿ ಹೇಳಿಬಿಟ್ಳು, ನನಗೆ ಏದಿಂದ ಜೇಡ ತಕ ಬರ್ತೈತಿ. ಏನು ಹೇಳಿದಳು? ಏಯಿಂದ ಜೇಡ ತನಕ ಬರ್ತೈತಿ. ವಾಹ್, ಭಾಳ ಚೆನ್ನಾಗಿ ಆಯಿತು. ಬಾಕಿ ಏನು ಕೊಡ್ತೀರಿ? ಬಂಗಾರ, ರೂಪಾಯಿ, ಬೆಳ್ಳಿ ಏನು ಕೇಳಿಲ್ಲ. ಹುಡುಗಿ ಕೊಟ್ಟು ಬಿಡ್ರಿ, ನಮ್ಗೆ ಹೊಟ್ಟೆಯಿಂದ ನಾವು ಭಾಳ ನೋವಾಗಿದ್ದೇವೆ ಅಂತ ಹೇಳಿಬಿಟ್ರು. ಝಟ್ ಮಂಗ್ನಿ ಪಟ್ ಶಾದಿ, ಹಿಂದಿದೊಳಗೆ ಒಂದು ಗಾದಿ ಮಾತಿದೆ. ಹಾಂ, ತ್ವರಿತ
ಅಲ್ಲಿಗೆ ಪಂಡಿತರನ್ನ ಕರೆಸಿ ಎಲ್ಲಿ ಹೋದ್ರು ಪಂಡಿತರನ್ನ ಕರೆಸಿ ಅಲ್ಲೇ ಎಲ್ಲ ಮುಹೂರ್ತ ಮಾಡಿ ಆಕೆಗಾಳ ಚೆಲ್ಲರು ಆ ಹುಡುಗಿನ ತೊಗೊಂಡು ಹೋದರು. ಇಮಿಜಿಯೇಟ್ಲಿ ಆಯಿತು, ಮದುವೆ ಆಯಿತು. 5 ದಿನ ನಿಂತು ಆ ಹುಡುಗಿ ಮತ್ತು ತಮ್ಮ ತಾಯಿ ತಂದೆಯವ್ರ ಮನೆಗೆ ಬಂದಳು. ಸಾಕಷ್ಟು ದಿವಸ ನಿತ್ತ ಮತ್ತು ತಮ್ಮ ಗಂಡ ಮನೆಗೆ ಹೋಗಿಬಿಟ್ಳು. ಮಾವಿನ ಮನೆ, ಮಾವನ ಮನೆ, ಮಾವಿನ ಮನೆ ಬೇರೆ, ಮಾವನ ಮನೆ, ಮಾವನ ಮನೆ ಹೋಗಿಬಿಟ್ಳು. ಆಯಿತು. ಆಕೆಗೆ ಬಿಡು ಸಲುವಾಗಿ ಅವ್ರ ತವ್ರ ಮನೆ ಅಲ್ರಿ. ಅಂದರೆ ಎಲ್ಲ ಭಾಳಷ್ಟು ಶಬ್ದ ಆ ಕಡೆನೂ ಇದಾವೆ ಇಲ್ಲಿ. ತವ್ರ ಮನೆಯವರೆಲ್ಲ ತಾಯಿ ತಂದೆ ಅವರ ಅಣ್ಣ ಅದ ಎಲ್ಲ ಬೆಳಕು ಹೋಗಿದ್ರು. ಅಲ್ಲಿ ಬೆಳಕು ಹೋದ ಕೂಡಲೇ ಅವನ ಮಾವಿದ್ರು. ಅವ್ರು ಹೇಳ್ರು, ನೋಡು ಮಗಳೇ, ನಿಮ್ಮ ತವ್ರ ಮನೆಯವರೆಲ್ಲ ನಿಮ್ಗೆ ಬೆಳಕು ಬಂದಾರು. ನಾವು ಮೊದಲ ನಿಮ್ಗೆ ಯಾವಾಗ ನೋಡಕ್ಕೆ ಬಂದಿದ್ದು ಅವಾಗ ನೀವು ಏನು ಹೇಳಿದ್ರಿ? ನಂಗೂ A to Z ಬರ್ತೈತಿ. ಇಂದ ನಾವು ಇದ್ದೇವು, ನಿಮ್ಮ ತವ್ರ ಮನೆಯವರು ಬಂದಾರು. ಇಂದ ನಿಮ್ಮ ಕೈಯಲ್ಲಿ ತಯಾರಾದಂಥ ಎಲ್ಲ ಊಟನ ಅವ್ರು ಮಾಡೋರಿದ್ದೆವು. ಒಳ್ಳೆ ನಾನು ಎಲ್ಲ ಮಾಡುತ್ತೀನಿ ಅಂತ ಹೇಳಿದ್ಳು. ಚೌಕಾದೊಳಗೆ ಹೋದಳು. ಎಲ್ಲಿ ಹೋದಳು? ಅದಕ್ಕೆ ಚೌಕ ಅನ್ನುತ್ತಾರೆ. ಯಾಕೆ ಹೇಳ್ರಿ? ನೀವೇನು ತಿಳಿತೀರಿ? ಸ್ವಾಮಿಗಳು ಬಂದಾಗ ಏನು ಎಲ್ಲಿ ಅಡುಗೆ ಮಾಡ್ತಾರೋ ಅದು ಅಂದ್ರೆ ಚೌಕ. ಹಂಗಿಲ್ಲ. ಚೌಕ ಅಂದ್ರೆ 4 ಪ್ರಕಾರ ಶುದ್ಧಿಯಲ್ಲಿ ಇರುತ್ತದೆ, ಅದಕ್ಕಂತಾರೆ ಚೌಕ. 4 ಪ್ರಕಾರ ಯಾವ? ದ್ರವ್ಯ ಶುದ್ಧಿ, ಕ್ಷೇತ್ರ ಶುದ್ಧಿ, ಕಾಲಶುದ್ಧಿ ಮತ್ತು ಭಾವಶುದ್ಧಿ.